ಹಲೋ. ನೋಡಿ ನಾನು ಎಷ್ಟು ಕ್ಲಿಯರ್ ಕಟ್ ಆಗಿ ನಿಮಗೆ ಹೇಳಿದ್ದೆ ನಾನು ಅಂತಂದ್ರೆ, ಒಂದ್ ನಿಮಿಷ. ಆ ಮಾರ್ಕೆಟ್ ಬೆಳಿಗ್ಗೆನೆ ಪ್ರೊಡಕ್ಟ್ ಮಾಡಿದ ವಿಡಿಯೋದಲ್ಲೂ ಹೇಳಿದೀನಿ. ಇವತ್ತು ಒನ್ ಸೈಡ್ ರ್ಯಾಲಿ ಇರುತ್ತೆ, ಒನ್ ಸೈಡ್ ಮೂವ್ಮೆಂಟ್. ಯಾಕೆಂದ್ರೆ CPR ಬಗ್ಗೆ ಹೇಳಿದೆ. ಇದು ಯಾವ CPR? ಒರಿಜಿನ್ CPR. ಏನಾಗುತ್ತೆ ಒನ್ ಸೈಡ್ ರ್ಯಾಲಿ? ನೋಡಿ ಇದು ಇಲ್ಲೇ ಅಂತಲ್ಲ, ಮಾರ್ಕೆಟ್ ಡೈರೆಕ್ಷನ್ ಕೊಡುತ್ತೆ ನಿಮಗೆ ಅಂತ ಹೇಳಿದೆ. ಕರೆಕ್ಟಾ? ಎಲ್ಲಿ ಇದು ತುಂಬಾ ಹತ್ರ ಆಗಿರುತ್ತೋ ಒನ್ ಸೈಡ್ ರ್ಯಾಲಿ. ನೋಡಿ ಇಲ್ಲಿ ತುಂಬಾ ಹತ್ರ ಆಗಿತ್ತಾ ಒನ್ ಸೈಡ್ ರ್ಯಾಲಿ. ಇದು ಎಷ್ಟು ಹತ್ರ ಆಗಿರುತ್ತೋ ಅಷ್ಟು ರ್ಯಾಲಿ ಕೊಡೋ ಚಾನ್ಸಸ್ ಇರುತ್ತೆ. ನೋಡಿ ಒನ್ ಸೈಡ್ ರ್ಯಾಲಿನ ಎಲ್ಲಿ ಇದು ನಿಮ್ಗೆ ಡೈರೆಕ್ಷನ್ ಕೊಡುತ್ತೆ. ಯಾವುದೇ ಕಾರಣಕ್ಕೂ ರಿವರ್ಸ್ ಆಗಲ್ಲ. ಇದು ಟಚ್ ಆಗೋದಂತೂ ಇನ್ನೂ ಕನ್ಫರ್ಮೇಶನ್. ಗ್ಯಾಪ್ ಅಪ್ಪರ್ ಆಗ್ಲಿ ಗ್ಯಾಪ್ ಡೌನ್ ಆಗ್ಲಿ ಅದು ಅವತ್ತು ಆ ಟ್ರೆಂಡ್ ಅಲ್ಲೇ ಹೋಗುತ್ತೆ ಅಷ್ಟೇ. ನೋಡಿ ಇದು ಇಲ್ಲಿದೆ, ಇಲ್ಲೆಲ್ಲ ಓಪನ್ ಆಗಿದೆ ಅವತ್ತು. ಸಾರಿ, ನಾನ್ ನಿಮ್ಗೆ ತೋರಿಸಿರೋದು. ಸಾರಿ ಸರಿ 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 ನ್ಯಾರೋ CPR. ನೋಡಿ ಇದು ಇಲ್ಲಿದೆ. ಈ ತರ ವೈಡ್ ಇದ್ದಾಗ ಮಾರ್ಕೆಟ್ ಸೈಡ್ ವೇಸ್ ತರ ಇರುತ್ತೆ. ನೋಡಿ ಅಬ್ಸರ್ವ್ ಮಾಡಿ, ಹಿಂದಕ್ಕೆ ಹೋಗಿ ಇನ್ನೂ ಹಿಂದಕ್ಕೆ ಹೋಗೋಣ. ನೋಡಿ ಇಲ್ಲಿ, ನೋಡಿ ಇಲ್ಲಿ ತುಂಬಾ ಹತ್ರ ಇದೆಯಾ, ಗ್ಯಾಪ್ ಅಪ್ ಆಯ್ತು. ಅದೇ ಮೂಮೆಂಟ್ ಅಲ್ಲಿ ಇತ್ತು ಮಾರ್ಕೆಟ್. ಯಾವುದೇ ತರದ ಬೇರಿಶ್ ನ ತೋರಿಸ್ತಿಲ್ಲ. ಇದಿನ್ನು ಹತ್ರ ಏನಾದ್ರು ಇದ್ರೆ ಅವಾಗ ಏನಾಗುತ್ತೆ, ಟ್ಯಾಪ್ ಮಾಡೋಗುತ್ತೆ. ಹಾ ಅಷ್ಟು ಕ್ಲಿಯರ್ ಕಟ್ ಈಗ ಹೇಳಿದೀನಿ ನಾನು. ಯಾರು ಹೇಳ್ತಾರಾ? ಹಾ ಹೋಗ್ಲಿ ಆಯ್ತು, ಒಪ್ಕಂತೀನಪ್ಪ. ನಿಮ್ಗೆ ನನ್ ನಿನ್ನೆ ವಿಡಿಯೋದಲ್ಲಿ ಹೇಳಿದೆ ಇಲ್ಲಿ ಮಾರ್ಕೆಟ್ ಟ್ಯಾಪ್ ಮಾಡೇ ಮಾಡುತ್ತೆ ಅಂತ. ಯಾಕೇಳಿ ಇಲ್ಲಿ ನೋಡಿ, ಅಟ್ಲೀಸ್ಟ್ ಇಲ್ವಾ, ನಿಮ್ಗೆ ಇಲ್ಲಿಗೆ ಬಂದು ರಿವರ್ಸ್ ಆಗ್ಬೇಕಾದ್ರೆ ಎಂಟ್ರಿ ಮಾಡಿ ಅಂತ. ಅದು ಆಗ್ಲಿಲ್ವಾ? ನೋಡಿ ಇದು ನಾನು ಹೇಳಿದೆ 0.5 ಲೆವೆಲ್ ಫಿಬೋನಚ್ಚಿ ಹಾಕೊಂಡು ಡ್ರಾ ಮಾಡ್ಕೊಂಡಿದೀನಿ. ಇದೇನು ಬ್ಲಾಕ್ ಕಲರ್ ರೆಕ್ಟಾಂಗಲ್ ಬಾಕ್ಸ್ಗಳನ್ನ ಅಂತ. ಸೊ ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಆಯ್ತು. ಎಂಟ್ರಿ ಅಲ್ಲೆಲ್ಲೂ ಮಾಡಿಲ್ಲಪ್ಪ ನಾನು. ನಂಗೆ ಅಲ್ಲೆಲ್ಲೂ ಸಿಗ್ಲಿಲ್ಲ ಅಂತ ನೀವು ವೆಯ್ಟ್ ಮಾಡಿದ್ರು ಇಲ್ಲಿ ಸಿಗದ ಎಂಟ್ರಿ. ನೋಡಿ ಇದೊಂದು ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡ್ತಿದೆ ಅಂದ್ರೆ, ನಾನು ಯಾವಾಗ್ಲೂ ಹೇಳ್ತಾ ಇದ್ದೀನಿ, ರೆಸಿಸ್ಟೆನ್ಸ್ ನ ಮಾರ್ಕೆಟ್ ಬ್ರೇಕ್ ಮಾಡ್ತಿದೆ ಅಂತಂದ್ರೆ ಇದನ್ನೇ ಸಪೋರ್ಟ್ ತಗೋಬೇಕು ಅಂತ. ತಗೊಂತ ನೋಡಿ ಇಲ್ಲಿ ಬ್ರೇಕ್ ಮಾಡ್ತು, ಮತ್ತೆ ಇದನ್ನ ರೆಸಿಸ್ಟೆನ್ಸ್ ಸಪೋರ್ಟ್ ತಗೊಂತ ಮತ್ತೆ ಹೋಗಿ ಇಲ್ಲಿ ಬಂದು ನಿಂತ್ಕೊಂತು. ಒಂದು ನಿಮಗೆ ಕನ್ಫರ್ಮೇಶನ್ ಇತ್ತು ಇವತ್ತು ಒನ್ ಸೈಡ್ ಮೂಮೆಂಟಮ್. ಅದು ಯಾವ ಸೈಡ್ ಮೂಮೆಂಟಮ್ ಇರುತ್ತೋ ಆ ಸೈಡ್ ಮೂಮೆಂಟಮ್. 15 ಮಿನಿಟ್ ವೆಯ್ಟ್ ಮಾಡಿದ್ರು ನಿಮ್ಗೆ ಯಾವ ಡೈರೆಕ್ಷನ್ ಗೊತ್ತಾಗಿರೋದು ಬೇಡ ಗುರು. ಆತರ ಆದಾಗ ಏನ್ ಮಾಡಿ, 5 ಮಿನಿಟ್ ಕ್ಯಾಂಡಲ್ ಲೋ ನಲ್ಲಿ ಎಂಟ್ರಿ ಕೊಡಿ. 5 ಮಿನಿಟ್ ಕ್ಯಾಂಡಲ್ ಲೋ ಹೈದೇ ನಮ್ SL ಆಗಿರುತ್ತೆ. ನೋಡಿ ಇದನ್ನ ಬ್ರೇಕ್ ಯಾವಾಗ ಮಾಡ್ತು, ಈ ಕ್ಯಾಂಡಲ್ ಮಾಡ್ತು. ಈ ಕ್ಯಾಂಡಲ್ ಇಂದ ಅವಾಗ ನೀವು ಒಂದ್ ಕೆಲಸ ಮಾಡಿ ಅಷ್ಟೇ. ಅಷ್ಟು ನಿಮಗೆ ಬೇಡ, ಅಷ್ಟೊಂದು ಕೆಳಗೆ ಆಗ್ತು ಅಂತೀನಿ ಅಂದ್ರೆ ಹೋಗಿ ಇಲ್ಲಿ ಡೇಟ್ ಅಂಡ್ ಪ್ರೈಸ್ ಅಂತ ಸಿಗುತ್ತೆ. ನಾನು ಸೇವ್ ಮಾಡಿ ಇಟ್ಕೊಳೋದ್ರಿಂದ ನೋಡಿ ಡೇಟ್ ಅಂಡ್ ಪ್ರೈಸ್ ಅಂತ ಸಿಗುತ್ತೆ. ಇದನ್ನ ಕ್ಲಿಕ್ ಮಾಡಿ ಅವಾಗ ಈ 5 ಮಿನಿಟ್ ಕ್ಯಾಂಡಲ್ಗೆ ಐ ಮತ್ತೆ ಲೋಗೆ ಮಾರ್ಕ್ ಮಾಡಿ. ನೋಡಿ ಮುತ್ ಕೊಟ್ಟೋಯ್ತು ಮಾರ್ಕೆಟ್. ಡೆಫಿನೆಟ್ಲಿ ಹೇಳ್ತೀನಿ, ಈ ತರ ಇದ್ದಾಗ ಅಲ್ಲಿ ಟ್ಯಾಪ್ ಮಾಡಿ ಕೆಳಕ್ ಬರ್ತಿದೆ ಅಂದ್ರೆ ಅಲ್ಲಿನೇ ನಿಮ್ ಎಂಟ್ರಿ ಇರಬೇಕು. ನೋಡಿ ಇಲ್ಲೇ ಕೊಡ್ತೀರಾ ಎಂಟ್ರಿ. 5 ಮಿನಿಟ್ ಕ್ಯಾಂಡಲ್ ನೀವು ಡೇಟ್ ಅಂಡ್ ಪ್ರೈಸ್ ಹಾಕಿದ್ರೆ ಮುತ್ ಕೊಟ್ಟಾರ ಬರುತ್ತಾ ಲೈನಿಗೆ. ನೋಡಿ ರಿವರ್ಸ್ ಆಯ್ತಾ. ಇಲ್ಲಿ ಇದೇನಿದು ಕ್ಯಾಂಡಲ್ ಸ್ಟಿಕ್ ಪ್ರಕಾರ ಯೂನಿಕ್ ಸ್ಟಾರ್ ಅಂದ್ರೆ ಏನ್ ಕತೆ, ಮತ್ತೆ ರೀಟೆಸ್ಟ್ ಕೂಡ ಕೊಟ್ಟೈತೆ. ಇಲ್ಲೊಂದು ಎಂ ಅಂತಂದ್ರೆ ಅನ್ಕೋಬಹುದು, ಅದು ಎಲ್ಲಿ 0.5 ಲೆವೆಲ್ ಇಂದ ಕೆಳಗಡೆ ಇದೆ. ಸೊ ಮಾರ್ಕೆಟ್ ಬೇರಿಶ್. ಅಲ್ಲಿಂದ ವಾಪಸ್ ರಿವರ್ಸ್ ಆಯ್ತಾ? ಇಲ್ಲ, ಆಗಲ್ಲ. ಡೆಫಿನೆಟ್ಲಿ ಆಗಕ್ಕೆ ಚಾನ್ಸು ಇಲ್ಲ. ಸೊ ಬೇಡಪ್ಪ, ನಂಗೆ ಅಷ್ಟು ಗೊತ್ತಿಲ್ಲ, ನಾನು ಲೋ ಅಲ್ಲಿ ಎಂಟ್ರಿ ಮಾಡಿ ಲೋ ಅಲ್ಲೇ ಎಂಟ್ರಿ ಮಾಡಿ ಅದು ಕ್ಯಾಂಡಲ್ ಹೆಸರು ಇಟ್ಕೊಳ್ಳಿ. ಒಳ್ಳೆ ರ್ಯಾಲಿ ಕೊಡುತ್ತೆ, ಒಳ್ಳೆ ರ್ಯಾಲಿ. ಮಿನಿಮಮ್ ಹಾಫ್ ಅನ್ ಅವರ್ ನೀವು ವೇಲ್ಡ್ ಮಾಡಿದ್ರೆ ಸಖತ್ತಾಗಿರೋದು ಅಮೌಂಟ್ ಕಣ್ಮುಂದೆ ನೋಡ್ಬೋದು. ಒಂದೇ ಲಾಟಲ್ಲೇ ಇವತ್ತು ಪ್ರೀಮಿಯಂ ಶೂಟ್ ಆಗಿದೆ ನಂಗೆ ಗೊತ್ತು. ಬಟ್ ಇವಾಗ ವಿಡಿಯೋ ಮಾಡ್ತಾ ಇದೀನಿ, ಲೇಟ್ ಆಯ್ತು ವಿಡಿಯೋ ಮಾಡೋದು. ನಾನೆಲ್ಲ ಹೊರಗಡೆ ಹೋಗಿದ್ದೆ. ಓಕೆನಾ. ನಾನು ಆಪ್ಷನ್ ಚೈನ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಸದ್ಯಕ್ಕೆ ಒಂದು ಸಿಂಪಲ್ ಆಗಿ ಹೇಳಿರ್ತೀನಿ. ಡೆಫಿನೆಟ್ಲಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಆಪ್ಷನ್ ಅಂದ್ರೆ ನೋಡಿ, ಕಾಲ್ ಏನಾದ್ರು ಹೋಗ್ತಾ ಇದೆ ಅಂತಂದ್ರೆ ನಿಮ್ಗೆ 2 CR ಇರುತ್ತೆ ಇದರಲ್ಲಿ. ಕರೆಕ್ಟಾ? ನಿಮಿಷ ಏನಿಲ್ಲ, ಸಿಂಪಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅಟ್ ದ ಮನಿ ಅಂದ್ರೆ ಏನು, ಇನ್ ದ ಮನಿ ಅಂದ್ರೆ ಏನು ಅಂದ್ರೆ, ನೋಡಿ ಮಾರ್ಕೆಟ್ ನಿಮ್ಗೆ ಎರಡು ಕಾಣುತ್ತೆ. ಒಂದು ಕಾಲ್ ಅಂದ್ರೆ ಮಾರ್ಕೆಟ್ ಮೇಲ್ ಹೋಗ್ಬೇಕಾದ್ರೆ ನೀವು ಎಲ್ಲಿ ಪಂಚ್ ಮಾಡ್ತೀರಾ, ಇದರಿಂದ ಮೇಲ್ಗಡೆ ಪಂಚ್ ಮಾಡ್ತೀರಾ. ಬೇರಿಶ್ ಆಗ್ಬೇಕಾದ್ರೆ ಎಲ್ಲಿ ಪಂಚ್ ಮಾಡ್ತೀರಾ, ಇದರಿಂದ ಕೆಳಗಡೆ ಪಂಚ್ ಮಾಡ್ತೀರಾ. ಕರೆಕ್ಟ್ ಅಲ್ವಾ? ಹಾ ಕರೆಕ್ಟಾ? ಕರೆಕ್ಟ್ ಅಲ್ವಾ? ಇವಾಗ ಇದು ಅಷ್ಟೇ, ಇಲ್ಲಿಂದ ಮೇಲ್ಗಡೆ ಇರೋದೆಲ್ಲ ಇದು ಏನಿದೆಯೋ ಅಟ್ ದ ಮನಿ. ಈ ಮನೆಗೆ ಈಗ 25,876 ಮಾರ್ಕೆಟ್ ಇದೆ. ಕಾಲ್ ಕಡೆ ಅಂದ್ರೆ ಹತ್ರದಲ್ಲಿರೋದು ಯಾವ್ದು ಕಾಲ್ ಅಂದ್ರೆ, ಅಲ್ಲಿಂದ ಬುಲ್ಲಿಶ್ ಆಗ್ಬೇಕು ಅಂದ್ರೆ ನೀವೇನ್ ಮಾಡ್ತೀರಾ, ಕೆಳಗಡೆ 50 ಪಾಯಿಂಟ್ಸ್ ಹಿಂದೆ ಮುಂದೆ ನೋಡ್ತೀರಾ. ಕರೆಕ್ಟ್ ಅಲ್ವಾ? ನೋಡಿ ಇಲ್ಲಿ ಬುಲ್ಲಿಶ್ ಆಗ್ಬೇಕಾದ್ರೆ ಬೈ ಮಾಡ್ಬೇಕಾದ್ರೆ ಜಾಗ ಇದು ಹಟ್ಟ ಮನೆ ಆಗುತ್ತೆ. ಬೇರಿಶ್ ಅಲ್ಲಿ ಇದು ಹಟ್ಟ ಮನೆ ಆಗುತ್ತೆ. ನಿಮ್ ಬೈಯಿಂಗ್ ಏನಾದ್ರು ಮಾಡ್ಬೇಕು, ನಾವು ಬೈಯರ್ಸ್ ಆಕ್ಚುಲಿ ನಮಗೆ ಎಷ್ಟು ತೀದಾಡಿಕೆ ಆಗುತ್ತೋ ಅಷ್ಟು ನಮಗೆ ಪ್ರಾಬ್ಲಮ್ಸ್. ಅದೇ ಸಿಲ್ಲಿಂಗ್ ಮಾಡೋದಾದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಇಲ್ಲೆಲ್ಲ ಬೈ ಮಾಡ್ಕೊಬಿಡ್ಬೋದು. ಇಲ್ಲಿ ಇವೆಲ್ಲ ಝೀರೋ ಆಗೋದೆ, ನೆಕ್ಸ್ಟ್ ಲೆವೆಲ್ ಝೀರೋ ಆಗೇ ಆಗ್ತವೆ. ಕನ್ಫರ್ಮೇಶನ್ ಝೀರೋ, ಇದು ಝೀರೋ, ಇವೆಲ್ಲ ಝೀರೋ. ಬೇಕಾದ್ರೆ ನಿನ್ನೆ ಒಂದು ಮಾತಾಡಿದ್ವಲ್ಲ, ಪ್ರೀಮಿಯಂ ಓಪನ್ ಮಾಡ್ಕೊಂಡು ನೋಡ್ರಿ, ಇವತ್ತೇನು ಹಳ್ಳಾತ ಹೋಗಿರ್ತದೆ ಅಲ್ಲಿ ಫುಲ್. ಓಕೆನಾ? ಅಷ್ಟೇ. ಡೆಫಿನೆಟ್ಲಿ ನೀವು ಬೈ ಮಾಡ್ಬೇಕಂದ್ರೆ ಏನಿದೆ 123 ಅಲ್ಲಿ ಇದೆಯಲ್ಲ, ಇದನ್ನ ಬೈ ಮಾಡ್ಕೋಬೇಕು.
ಈ ಅಮ್ಮಮ್ಮ ಅಂತ ಸ್ವಲ್ಪ 123 ಪ್ರೀಮಿಯಂ ತಗೊಳೋಷ್ಟು ದುಡ್ಡಿಲ್ಲ ಅಂದ್ರೆ 94ರಲ್ಲಿ ಬೈ ಮಾಡಿ. ಪಾಸಿಬಿಲಿಟಿ ನಿಮ್ಗೆ 94ರಲ್ಲಿ ಎಷ್ಟು ಪ್ರಾಫಿಟ್ ಕೊಡುತ್ತೋ ಅದಕ್ಕಿಂತ ಜಾಸ್ತಿ ಪ್ರಾಫಿಟ್ ಕೊಡೋದು 123ರದು. ಇದಕ್ಕಿಂತ ಏನ್ ಇವೆಲ್ಲ ಪ್ರೀಮಿಯಮ್ಸ್ ಇದಾವಲ್ಲ ಇವೆಲ್ಲ ನಿಮ್ಗೆ ಪಾಸಿಬಿಲಿಟಿ ಪ್ರಾಫಿಟ್ ಕೊಡೋದ್ರ ಕಡೆ ಜಾಸ್ತಿ ಇರುತ್ತೆ. ಅಟ್ ದ ಮನಿ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಲಾಸ್ ಆದ್ರೂ ಅರ್ಧ ಆಗುತ್ತೆ, ಪ್ರಾಫಿಟ್ ಬಂದ್ರೂ ಅರ್ಧ ಆಗುತ್ತೆ. ಇದರಿಂದ ಕೆಳಗಡೆ ಇದಾವಲ್ಲ ಇವೆಲ್ಲ ಇನ್ನೂ ವೆರಿ ಲೆಸ್. ನಿಮ್ಗೆ ಪ್ರಾಫಿಟ್ ಬರೋಕ್ಕಿಂತ ಲಾಸ್ ಆಗೋದೇ ಜಾಸ್ತಿ. ನೀವು ಅಬ್ಸರ್ವ್ ಮಾಡಿದೀರಾ, ನೀವು ತಗೊಂಡಿರೋ ಪ್ರೀಮಿಯಮ್ ನೀವು ತಗೊಂಡಿರ್ತೀರಾ, ಮಾರ್ಕೆಟ್ ಅದೇ ಜಾಗಕ್ಕೆ ವಾಪಸ್ ಬಂದ್ರು ನಿಮ್ಮ ಪ್ರೈಸ್ ನಿಮ್ಗೆ ಲಾಸೇ ತೋರಿಸ್ತಾ ಇರ್ತದೆ. ಯಾಕೆ ಅಂತಂದ್ರೆ ನೀವು ಇಲ್ಲಿ ಬೈ ಮಾಡಿರ್ತೀರಾ, ₹20 ಸಿಗ್ತೈತೆ, ₹50 ಸಿಗ್ತೈತೆ, ₹70 ಸಿಗ್ತೈತೆ ಅಂತ. ನೀವು ಅಡ್ತ ಮನೆ ಬಿಟ್ಬಿಡ್ತೀರಾ, ಅಷ್ಟೊಂದು ದುಡ್ಡಿರೋದು ಯಾಕೆ ತಗೋಣ ಅಂತ. ಯಾವ್ದು ತಗೊಂಡ್ರು ಗುರು ನೀವು ಲಾಸ್ ಕಟ್ ಮಾಡೋದು ನಿಮ್ ದುಡ್ಡಲ್ಲೇ ಕಟ್ ಮಾಡೋದು. ಕರೆಕ್ಟ್ ಅಲ್ವಾ? ಅದಕ್ಕೆ ಯಾವಾಗಲೂ ಇದರಿಂದ ಮೇಲ್ಗಡೆ ಬೈ ಮಾಡಿ, ಇದರಿಂದ ಕೆಳಗಡೆ ಬೈ ಮಾಡ್ಕೊಳ್ಳಿ. ಎಲ್ಲಿ ಅಡ್ತ ಮನಿ ಇರುತ್ತೋ ಇವೆರಡು ATM ಆಗಿರುತ್ತೆ. ಇವೆರಡರಲ್ಲೇ ನಿಮ್ ಆಟ ಇರಬೇಕು. ಬೈ ಮಾಡಿ ದುಡ್ಡು ಚೆನ್ನಾಗಿದೆ, ನಾನು ಪ್ರಾಫಿಟ್ ನ ಚೆನ್ನಾಗಿ ಮಾಡ್ತೀನಿ, ಟಾರ್ಗೆಟ್ ಕರೆಕ್ಟ್ ಇದೆ ಅಂದ್ರೆ ಇದನ್ನ ಮೇಲ್ಗಡೆ ಬೈ ಮಾಡ್ಕೊಳ್ಳಿ. ಇದು ಆಲ್ಮೋಸ್ಟ್ ನಿಮಗೆ ಪ್ರಾಫಿಟ್ ಕೊಡೋ ಕಡೆನೇ ಇರುತ್ತೆ, ಇದು ನಿಮ್ಗೆ ಲಾಸ್ ಮಾಡೋ ಕಡೆನೇ ಇರುತ್ತೆ. ಇದು ಪ್ರಾಫಿಟ್ ಕೊಡೋ ಕಡೆ ಇರುತ್ತೆ, ಇದು ಲಾಸ್ ಮಾಡೋ ಕಡೆನೇ ಇರುತ್ತೆ. ಯಾಕಂದ್ರೆ ಇದರಲ್ಲಿ TTDK ಅಂತ ಇಂಡಿಯನ್ ಮಾರ್ಕೆಟ್ ಅದೇ. ಇದ್ರ ಬಗ್ಗೆ ಒಂದು ಕರೆಕ್ಟ್ ಆಗಿರೋ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು ಸದ್ಯದಲ್ಲೇ. ಕರೆಕ್ಟ್ ಕಾನ್ಸೆಪ್ಟ್ ಬೇಕಾದ್ರೆ ಲೆಕ್ಕ ಮಾಡಿ ಹೇಳ್ಬೋದು. ಇದು ಶೋರ್ ಹೇಳ್ತೀನಿ, ಇದು ಝೀರೋ ಆಗುತ್ತೆ ಅನ್ನೋದಕ್ಕೆ. ಅವು ಝೀರೋ ಆಗಿರೋದನ್ನ ಒಂದ್ ಟೈಮಲ್ಲಿ ಹೀರೋ ಆಗುತ್ತೆ ಗೊತ್ತಾ, ಝೀರೋ ಇರಕ್ಕಲ್ಲ ಅಂತ. ಅವಾಗೇನಿಲ್ಲ, ಗಾಮಾ ಬ್ಲಾಸ್ಟ್ ಆಗಿ ಝೀರೋ ಇರೋ TTDK ಆಗಿರುತ್ತೆ. ಅದನ್ನ ಗಾಮಾ ಬ್ಲಾಸ್ಟ್ ಮಾಡ್ಬಿಟ್ಟು ಝೀರೋ ಇರೋ ಹಾಕಲಾಗದು. ಅದು ರೇರ್ ಕೇಸು. ಮಾರ್ಕೆಟ್ ಅಲ್ಲಿ ಆಗೋದು ಆಲ್ಮೋಸ್ಟ್ TTDKನೇ ಆಗೋದು. ಆಕ್ಚುಲಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಇಲ್ಲಿ ಬೈಯರ್ಸ್ ದುಡ್ಡು ಮಾಡೋಕ್ಕಾಗಲ್ಲ, ಸೆಲ್ಲರ್ಸ್ ದುಡ್ಡು ಮಾಡ್ತಾರೆ. ಯಾಕಂದ್ರೆ ಒಂದು ಲಾಟ್ ನಾವು ಬೈ ಮಾಡಕ್ಕೆ 10,000 ಒಳಗಡೆ 11,000 ಹಿಂಗ್ ಬೈ ಮಾಡ್ತೀವಿ. ಅವರು 2.5 ಲಕ್ಷ, 2,20,000 ಈ ಲೆವೆಲ್ ಅಲ್ಲಿ ಇರುತ್ತೆ ಅವ್ರ ರೇಟ್. 2 ಲಕ್ಷ ಏನಕ್ಕೆ? ನಮ್ ಮಾರ್ಕೆಟ್ ಕಾನ್ಸ್ಟಿಟ್ಯೂಷನ್ ಇರೋದು ಯಾರ್ದು? ಅವ್ರದ್ದು, ನಮ್ದಲ್ಲ. ಸೊ ಹಂಗಾಗಿ ಏನಾಗುತ್ತೆ, ನಮಗೆ ಲಾಸ್ ಮಾಡೇ ಮಾಡ್ತಾನೆ ಅವನು. ಓಕೆನಾ? ಈಗ ಜಾಸ್ತಿ ಲ್ಯಾಗ್ ಮಾಡೋದು ಬೇಡ. ನಾಳೆ ಏನಾಗುತ್ತೆ ಅಂತ ನೋಡೋಣ. ಆ ಇವಾಗ ಇದ್ರ ಬಗ್ಗೆ ವಿಡಿಯೋ ಮಾಡ್ಬೇಕು ಅಂತ ಹೇಳಿದಿನಲ್ಲ, ಮಾಡೇ ಮಾಡ್ತೀನಿ. ಕಂಪ್ಲೀಟ್ ನಾವು ಮಾಡಿದ್ರೆ ಎಲ್ಲ ಲೆಕ್ಕಾಚಾರ ಮಾಡೇ ಮಾಡೋದು. ಶೋರ್ ಶಾಟ್ ಇರ್ಬೇಕು, ಅದು ಹಂಗಿರ್ಬೇಕು. ಅವಾಗ್ಲೇ ನಾನು ವಿಡಿಯೋ ಅಪ್ಲೋಡ್ ಮಾಡೋದು. ಅದು ಹಂಗೆ ಆಗ್ಬೇಕು ಅಷ್ಟೇ. ನಾನು ಬೆಳಿಗ್ಗೆ ಹಾಕಿರೋ ವಿಡಿಯೋನ ನೀವು ಹೋಗಿ ಚೆಕ್ ಮಾಡ್ಕೊಂಡು ನೋಡಿ. ಮಾರ್ಕೆಟ್ ಇಲ್ಲಿ ಹೋಗ್ತಾ ಇದ್ರೆ ರಿವರ್ಸ್ ಆಗಿ ಇಲ್ಲಿ ಹೋಗಿ ಬಂದೇ ಬರುತ್ತೆ, ಹೋಗಿ ಬರ್ಬೇಕಷ್ಟೇ, ಬೇರೆ ದಾರಿ ಇಲ್ಲ. ನೋಡಿ, ನಾನು ಇವತ್ತು ಬೆಳಿಗ್ಗೆ ಹೇಳಿದ್ದೆ ಒಂದ್ ಸೈಡ್ ಮೂಮೆಂಟಮ್ ಕೊಡುತ್ತೆ ಇವತ್ತು ಮಾರ್ಕೆಟ್ ಅಂತ. ಸೊ ಯಾವ ಸೈಡ್ ಕೊಡ್ತು? ಪುಟ್ ಸೈಡ್. ಅದು ಎಲ್ಲಿ ತನಕ? ಓಕೆನಾ? ಅದೆಲ್ಲ ಬೇಡ, ಮುಗ್ದೋರ ಕತೆ ಬೇಡ. ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡ್ಕೊಳ್ಳೋಣ. ನಾಳೆ ಏನಾಗುತ್ತೆ ಅಂತ ಹೇಳ್ತೀನಿ, ಒಂದ್ ನಿಮಿಷ ನೋಡಿ. ನೀವೇನಾದ್ರೂ ಬೇರಿಷಲ್ಲಿ ವರ್ಕ್ ಮಾಡೋದ್ರೆ ನಾಳೆ ಮಾರ್ಕೆಟ್ ಏನಾದ್ರೂ ನೋಡಿ, ಇಲ್ಲಿಂದ ನಾಳೆ ದಿನ ಮಾರ್ಕೆಟ್ ಈ ಜಾಗಕ್ಕೆ ಹೋಗಿ ರಿವರ್ಸ್ ಆದ್ರೂ ನೀವು ಎಂಟ್ರಿ ಮಾಡ್ಬೋದು. ಈ ಜಾಗದಲ್ಲಿಂದನೇ ರಿವರ್ಸ್ ಆದ್ರೂ ಎಂಟ್ರಿ ಮಾಡ್ಬೋದು. ನಾಳೆ ಬೇರಿಷಲ್ಲಿ ಮೂವ್ ಆದ್ರೂ ಎಂಟ್ರಿ ಮಾಡ್ಬೋದು. ನಾಳೆ ನನ್ನ ಅನ್ಸಿಗೆ ಫಸ್ಟ್ ಶೂಟ್ ಬೇರಿಷ್ ಆಗ್ಬೋದು. ಇಲ್ವಾ, ಇದನ್ನ ಬ್ರೇಕ್ ಮಾಡ್ತು ಅನ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಹೋಗಿ ಟ್ಯಾಪ್ ಆಗಿ ಬರುತ್ತೆ. ಯಾಕೆಂದ್ರೆ ಇದೊಂದು W ಆಗುತ್ತೆ, ಅವಾಗ ಟ್ಯಾಪ್ ಮಾಡೋ ಎಲ್ಲಾ ಚಾನ್ಸಸ್ ಇರುತ್ತೆ. ಸೊ ನಾಳೆ ಬುಲ್ಲಿಶು ಆಗ್ಬೇಕು. ಯಾಕೆ ಅಂತ ಅಂದ್ರೆ ಈ ಲೈನ್ ತನಕ ಆಗ್ಬೋದು. ಏನಕ್ಕೆ ಅಂತ ತೋರಿಸಿ ನೋಡಿ. ಇವಾಗ 4 ಮಿನಿಟ್ ಸ್ವಿಚ್ ಹಾಕ್ತೀನಿ. 4 ಮಿನಿಟ್ ಅಲ್ಲಿ ಟ್ರೆಂಡ್ ಲೈನ್ ಹಾಕೊಂಡಿದೆ ಅವತ್ತೆಲ್ಲ, ಅವತ್ತಿಂದ ಹೇಳ್ತಾ ಇದೀನಿ. ಈ ಟ್ರೆಂಡ್ ಲೈನ್ಗೆ ಇನ್ನೊಂದ್ಸತಿ ಮಾರ್ಕೆಟ್ ಟ್ಯಾಪ್ ಆಗಿ ಬರಬೇಕು. ಇವಾಗ ಇವತ್ತಿನ ಲೆಕ್ಕಕ್ಕೆ ಈ ಟ್ರೆಂಡ್ ಲೈನ್ಗೆ ಮಾರ್ಕೆಟ್ ಇನ್ನೊಂದ್ಸತಿ ಟ್ಯಾಪ್ ಆಗಿ ಬರಬೇಕು. ಕರೆಕ್ಟ್ ಅಲ್ವಾ? ಸೊ ನಮ್ಮ ಎಂಟ್ರಿ ಎಲ್ಲಿರ್ಬೇಕು ಹಂಗಾರೆ? ಬುಲ್ಲಿಶ್ ಅಲ್ಲಿ ಇದ್ದಾಗ ಯಾವಾಗ, ಬೇರಿಶ್ ಅಲ್ಲಿ ಇದ್ದಾಗ ಯಾವಾಗ ಅಂತ ಹೇಳ್ತಾ ಇದೀನಿ. ಅದ್ರ ಕೆಳಗಡೆ ವರ್ಕ್ ಮಾಡಿ, ಅದಕ್ಕಿಂತ ಜಾಸ್ತಿ ವರ್ಕ್ ಮಾಡಕ್ ಹೋಗ್ಬೇಡಿ. ಮಾರ್ಕೆಟ್ ಏನಾದ್ರು ಬುಲ್ಲಿಶ್ ಅಲ್ಲಿ ಬಂದ್ರೆ ಇದೇ ಜಾಗದಿಂದ ರಿವರ್ಸ್ ಆಗಬೇಕಾಗುತ್ತೆ. ಓಕೆನಾ? ಇವಾಗ ಎಂಟ್ರಿ ಬಂದ್ಬಿಟ್ಟು 25,878. ಟಾರ್ಗೆಟ್ ಸೀದಾ ಇದೆ, ರೆಕ್ಟಾಂಗಲ್ ಬಾಕ್ಸ್ ಎಲ್ಲೋ ಇದು 25,785 ಅಥವಾ 92. ನಾಳೆ ಬುಲಿಶ್ ಎಲ್ಲ ವರ್ಕ್ ಮಾಡೋದಾದ್ರೆ 25,940. ನಾಳೆ ಮೇ ಬಿ ಸೈಡ್ ವೈಸ್ ಆಗೋ ಎಲ್ಲಾ ಚಾನ್ಸಸ್ ಇದೆ. ಯಾಕೆಂದ್ರೆ ಒಂದ್ ಸೈಡ್ ಮೂವ್ಮೆಂಟ್ ಕೊಟ್ಟೋದ್ರಿಂದ ನಾಳೆ ಸೈಡ್ ವೈಸ್ ಮಾಡಿ ಸ್ವಲ್ಪ ಟೀಕೆ ಮಾಡ್ತಾನೆ. ನೋಡೋಣ ಏನೇನಾಗುತ್ತೆ ಅಂತ. ಮಾರ್ಕೆಟ್ ಇಲ್ಲಿ ಹೆಚ್ಚಾಗಿ ಬೇರೆ ಬರ್ಬೇಕು ಅಂತ ಹೇಳ್ತಾ ಇದೀನಿ. ಏನೇನ್ ಸಿಯರಿ ಆಗುತ್ತೋ ಏನೇನೋ ಎಲ್ಲ ಚೆಕ್ ಮಾಡೋಣ. ಇವಾಗ ನೋಡಿ, ಇದು ಟ್ರೆಂಡ್ ಲೈನ್ ಅಲ್ವಾ? ಈ ಟ್ರೆಂಡ್ ವೇರ್ ಇದೆ ಹೋಗಿತ್ತ ಮಾರ್ಕೆಟ್. ಈಗ ಇದು ಟ್ಯಾಪ್ ಆಗಿ ಬಂದ್ರೇನೆ ಒಂದ್ ಒಳ್ಳೆ ಬೇರಿಸ್ ನೋಡ್ಬೋದು. ಓಕೆನಾ? ನೋಡಿ, BTC ಎಲ್ಲಿರ್ಬೇಕಿದ್ರೆ ಮೇಲ್ಗಡೆ ಇರ್ಬೇಕು ಎಂಟ್ರಿ ಅಂತ ಇಟ್ಟಿದೆ, ಅಲ್ಲಿಂದ ಬೇರಿಶೆ ಆಗ್ತಾ ಇದೆ. ಸೊ ಅಂದ್ರೆ ಈ ಲೈನ್ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆನಾ? 94,000 ಮೇಲೆ ಇನ್ವೆಸ್ಟ್ಮೆಂಟ್ ಇರ್ಲಿ, ಇಲ್ಲಾಂದ್ರೆ ಬೇಡ. ಗೋಲ್ಡ್ ರೇಟು ಇವತ್ತು ಸ್ವಲ್ಪ ಕಡಿಮೆ ಆಗಿತ್ತು. ಈ ರೆಡ್ ಕ್ಯಾಂಡಲ್ ಅಬ್ಸರ್ವ್ ಮಾಡಬಹುದು. ಯಾಕೆಂತಂದ್ರೆ ಮತ್ತೆ ಸ್ವಲ್ಪ ರಿವರ್ಸ್ ಆಗೋ ಚಾನ್ಸಸ್ ಇತ್ತು. ಇವತ್ತೊಂದು ಮೀಟಿಂಗ್ ಇತ್ತು. ಸೊ ಆ ಮೀಟಿಂಗ್ ಪ್ರಕಾರ ನೋಡಿದ್ರೆ ನಾಳೆಯಿಂದ ಮತ್ತೆ ಬುಲಿಶ್ ಆಗಿ ಗೋಲ್ಡ್. ಯಾಕೆಂದ್ರೆ ಅದ್ ಮೀಟಿಂಗ್ ಹಳ್ಳ ಹಸಿರನೆ ಟ್ರಂಪ್. ಇದು ಯಾವುದೇ ಕಾರಣಕ್ಕೂ ಗೋಲ್ಡ್ ರ್ಯಾಲಿ ಮುಗಿಯಲ್ಲ. ನೋಡಿ, ಸೇಫ್ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾಳೆ ಇನ್ವೆಸ್ಟ್ಮೆಂಟ್ ಸೇಫ್ ಆಗಿರ್ಲಿ. ಓಕೆನಾ? ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ನೋಡ್ಕೊಳ್ಳಿ ಕರೆಕ್ಟ್ ಆಗಿ ಎಂಟ್ರಿ 9:45. ಇದ್ರ ಕೆಳಗಡೆನೆ ಎಂಟ್ರಿ 878. ಟಾರ್ಗೆಟ್ ಇದೆ ಟ್ರೆಂಡ್ ಲೈನ್ 996. ಸೇಫ್ ಆಗಿ ಎಂಟ್ರಿ ಮಾಡಿ. ಕ್ಲೋಸ್ ಮಾಡ್ತೀನಿ ವಿಡಿಯೋನ. ಬಾಯ್ ಬಾಯ್.